ನಾನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೊರಗಲ್ ಅಂತ ಒಂದು ಗ್ರಾಮದವನು. ನಾನು ಆ ಊರಲ್ಲಿ ಹುಟ್ಟಲಿಲ್ಲ. ನಾನು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚೆನ್ನಮ್ಮ ಕಿತ್ತೂರಿನ ಪಕ್ಕದಲ್ಲಿರ್ತಕ್ಕಂಥ MK ಹುಬ್ಬಳ್ಳಿ ಅಂತ ಊರಿನಲ್ಲಿ. ಆ ಊರಿಗೆ ನಮಗೆ ಹೆಚ್ಚಿನ ವಿಶೇಷ ಸಂಬಂಧ ಏನು, ಮತ್ತೆ ನಮ್ಮ ಅಜ್ಜ ಅಲ್ಲಿ ಪ್ರೈಮರಿ ಶಿಕ್ಷಕರಾಗಿದ್ದರು. ಆದ್ರಿಂದ ನನ್ನ ತಾಯಿ ತವರು ಮನೆಯಲ್ಲೇ ನನಗೆ ಜನ್ಮ ನೀಡಿದ್ರಿಂದ MK ಹುಬ್ಬಳ್ಳಿಯಲ್ಲಿ ನಾನು ಹುಟ್ಟಿದೆ. ಅದು ಕೂಡ ಅವ್ರ ಸ್ವಂತ ಊರಲ್ಲ, ನೌಕರಿ ಮಾಡಕ್ಕೆ ಹೋದಂತ ಊರು. 1952 ಮೇ 20ರಂದು ನಾನು ಅಲ್ಲಿ ಹುಟ್ಟಿದ್ದು. ಅದಾದ ನಂತರ ಸಂಪೂರ್ಣವಾಗಿ ನನ್ನ ಬಾಲ್ಯವನ್ನೆಲ್ಲ ಕಳೆದಿದ್ದು, ಆಮೇಲೆ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದು ನಮ್ಮ ಸ್ವಂತ ಊರು ತೊರಗಲ್ಲಿನೇ. ಈ ಊರಿನ ಬಗ್ಗೆ ಸ್ವಲ್ಪ ಹೇಳಬೇಕಾಗತ್ತೆ. ಅದು ಬಹಳ ವಿಚಿತ್ರವಾದಂತ ಊರು, ಬಹಳ ವಿಶೇಷವಾದಂತ ಊರು ಕೂಡ ಹೌದು. ಅದು ಐತಿಹಾಸಿಕವಾಗಿ, ಭೌಗೋಳಿಕವಾಗಿ, ಸಾಮಾಜಿಕವಾಗಿ ತನ್ನದೇ ಆದಂತ ಬಹಳ ವಿಶೇಷತೆಯನ್ನು ಹೊಂದಿದೆ. ತಮ್ಮ ಗಮನಕ್ಕೆ ತರೋದಂದ್ರೆ, ಮೊದಲನೇದಾಗಿ ಐತಿಹಾಸಿಕವಾಗಿ 11ನೇ ಶತಮಾನದಲ್ಲಿ ಚಾಲುಕ್ಯ ಚಕ್ರವರ್ತಿಗಳು ಅಲ್ಲಿ 2 ಸುತ್ತಿನ 8 ಕಿಲೋಮೀಟರ್ ಉದ್ದಿನ ಒಂದು ಕೋಟೆ, 5 ಕಿಲೋಮೀಟರ್ ಉದ್ದಿನ 2 ಕೋಟೆಗಳನ್ನು ಕಟ್ಟಿದ್ರು. ಆ ಕೋಟೆ ಮಲಪ್ರಭಾ ನದಿಯ ಪೂರ್ವ ದಂಡೆಗುಂಟ ಇದೆ. ಅದಾದ ನಂತರ ವಿಜಯನಗರ ಕಾಲದಲ್ಲಿ 3ನೇ ಸುತ್ತಿನ ಕೋಟೆ, ಆದಿಲಶಾಹಿ ಕಾಲದಲ್ಲಿ 4ನೇ ಸುತ್ತಿನ ಕೋಟೆ, ಶಿವಾಜಿ ಕಾಲದಲ್ಲಿ 5ನೇ ಸುತ್ತಿನ ಕೋಟೆ, ಹೀಗೆ 5 ಕೋಟೆಗಳುಳ್ಳಂತ ಊರು ಅದು. ಆ ಊರಿನ ಒಳಗಡೆ ಹೋಗಬೇಕಾಯ್ತಂದ್ರೆ ಪೂರ್ವ ದಿಕ್ಕಿನಿಂದ 3 ಮಹಾದ್ವಾರಗಳನ್ನು, ಭವ್ಯ ಅಂತ ಮಹಾದ್ವಾರಗಳನ್ನು ದಾಟಿ ಒಳಗಡೆ ಹೋಗಬೇಕು. ಪಶ್ಚಿಮ ದಿಕ್ಕಿನಿಂದ ಹೊರಗಡೆ ಹೋಗಬೇಕಾದ್ರೆ ಮತ್ತೆ 3 ಮಹಾದ್ವಾರಗಳನ್ನು ದಾಟಿ ಹೋಗಬೇಕು. ಅರಮನೆ ಇರೋದು ಮಧ್ಯದಲ್ಲಿ 5ನೇ ರೌಂಡ್ನಲ್ಲಿ. ಊರಿರೋದು 5 ಮತ್ತು 4ನೇ ರೌಂಡಿನ ಮಧ್ಯೆ ಇರತಕ್ಕಂಥ ಖಾಲಿ ಜಾಗದಲ್ಲಿ ನಮ್ಮೂರಿದೆ. ಇದು ಐತಿಹಾಸಿಕವಾಗಿ ಕಲ್ಯಾಣದ ಚಾಲುಕ್ಯರ ಕಾಲದಿಂದ, ಬಸವಣ್ಣನವರ ಕಾಲದಿಂದ 1947ರವರೆಗೆ ಅದು ಒಂದು ಸಣ್ಣ ಸಂಸ್ಥಾನದ ರಾಜಧಾನಿಯಾಗಿತ್ತು. ಈಗ ಅದು ಬೆಳಗಾವಿ ಜಿಲ್ಲೆಯ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಐತಿಹಾಸಿಕವಾಗಿ ಹೇಳಬೇಕು ಅಂದ್ರೆ ಇಷ್ಟಾದ್ರೆ, ಭೌಗೋಳಿಕವಾಗಿ ಅದು ಸುತ್ತಮುತ್ತ 4 ಕಡೆ ಗುಡ್ಡಗಳಿದೆ. ದಕ್ಷಿಣ ಮತ್ತು ಉತ್ತರವಾಗಿ ಮಲಪ್ರಭಾ ನದಿ ದಕ್ಷಿಣದಿಂದ ಬಂದು ಗುಡ್ಡವನ್ನ ಕೊರೆದು ಪೂರ್ವ ದಿಕ್ಕಿಲ್ಲ ಹರಿದು ಮತ್ತೆ ಅದು 4 ದಿಕ್ಕಿನ ತಿರುಗಿ ಪೂರ್ವಕ್ಕೆ ಹರಿದು ಹೋಗಿ ಮುಂದೆ ಕೂಡಲ ಸಂಗಮದಲ್ಲಿ ಅದು ಕೃಷ್ಣಾ ನದಿಯನ್ನು ಕೂಡುತ್ತೆ. ಆ ನದಿ ನಮ್ಮ ಊರಿನ ಕೋಟೆಯ ಹೊರಗಿನ ಗೋಡೆಗೆ ಹತ್ಕೊಂಡಿದೆ. ಇಷ್ಟು ಭೌಗೋಳಿಕವಾದಂತಹ ಸ್ಥಳದಲ್ಲಿ ರಸ್ತೆ ಮಾಡಬೇಕಾಯ್ತಂದ್ರೆ ಪೂರ್ವದಿಂದ ಪಶ್ಚಿಮ ಗುಡ್ಡವನ್ನ ಕೊರೆದು ರಸ್ತೆ ಮಾಡಿದ್ದಾರೆ. ಐತಿಹಾಸಿಕ ಸ್ಥಳವಾದ್ರಿಂದ, ಪ್ರೇಕ್ಷಣೀಯ ಸ್ಥಳವಾದ್ರಿಂದ ಅದು ಚೆನ್ನಾದ ಪರಿಸ್ಥಿತಿಯಲ್ಲಿ ಕೋಟೆಗಳು, ಸುಮಾರು 100 ದೇವಸ್ಥಾನಗಳು ಅಲ್ಲಿದೆ. ನಾನು ಇಂಗ್ಲೆಂಡ್ನಲ್ಲಿ ಇದ್ದಾಗಲಿ, ಅಮೆರಿಕ ಇದ್ದಾಗಲಿ ಈ ಊರಿನ ಬಹಳಷ್ಟು ಸುಂದರವಾದಂತಹ ಪಿಕ್ಚರ್ಗಳನ್ನು ತೆಗೆದು ಅದನ್ನು ಎಕ್ಸಿಬಿಷನ್ ಮಾಡಿದ್ದುಂಟು. ಕೆಲವು ಚಿತ್ರಗಳನ್ನು ನಾನು ಇಲ್ಲಿ ತೋರಿಸಬಹುದು. ಅದು ಆ ಶಾಲೆಯಲ್ಲಿನೇ, ನಾನು ಆ ಊರಿನ ಶಾಲೆಯಲ್ಲಿ 7ನೇ ವರ್ಗದವರೆಗೆ ಕಲಿತು, ಆ ನಂತರ ರಾಮದುರ್ಗ ನಮ್ಮ ಪಕ್ಕದ ಒಂದು ಊರು, ಅದು ತಾಲೂಕಾ ಕೇಂದ್ರ ಆಗಿದೆ. ಅದು ಕೂಡ ಹಿಂದೆ ಒಂದು ಸಂಸ್ಥಾನಿಕರ ಕೇಂದ್ರ ಆಗಿತ್ತು. ಮತ್ತೊಬ್ಬ ರಾಜ ಇದ್ದ ಅಲ್ಲಿ, ಭಾವೆ ಮನೆತನದ ಒಬ್ಬ ಮರಾಠ ಬ್ರಾಹ್ಮಣ ಮನೆತನದ ರಾಜ ಕೂಡ ಮರಾಠರ ಒಂದು ಸಾಮ್ರಾಜ್ಯದಿಂದ ಮತ್ತೊಂದು 22 ಹಳ್ಳಿಗಳ ಒಂದು ರಾಜ್ಯ ಆಗಿತ್ತು. ಅವನು ಕೂಡ ಬಹಳ ಪ್ರೋಗ್ರೆಸಿವ್ ಮಹಾರಾಜ. ಅವನು 1870ರಲ್ಲಿ ಅಲ್ಲಿ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ತೆಗೆದಿದ್ದು 1870ರಲ್ಲಿ. ಅದು ಇವತ್ತು 140 ವರ್ಷಗಳ ನಂತರ ಬಹಳ ಸುಂದರವಾದಂತಹ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡುವಂತ ಒಂದು ಹೈಸ್ಕೂಲ್ ಆಗಿದೆ. ಅಲ್ಲಿ ನಾನು ನನ್ನ ಸೆಕೆಂಡರಿ ಶಾಲೆ SSLC ಮುಗಿಸಿ ಒಳ್ಳೆ ಅಂಕಗಳನ್ನ ಪಡೆದು ನಾನು ಅಲ್ಲಿಂದ ಕರ್ನಾಟಕ ಕಾಲೇಜಿಗೆ ಬಂದೆ. ಕರ್ನಾಟಕ ಕಾಲೇಜಿನಲ್ಲಿ ನಾನು BA ಪದವಿಯನ್ನ, ಸ್ಪೆಷಲ್ BA ಪದವಿ ಕ್ರಿಮಿನಾಲಜಿ ಸೈಕಾಲಜಿಲಿ ಮಾಡಿಕೊಂಡು ನಂತರ ಮುಂಬೈಯ ಟಾಟಾ ಇನ್ಸ್ಟಿಟ್ಯೂಟ್ಗೆ ಹೋದೆ. ಅಲ್ಲಿ ನಾನು MA ಪದವಿಯನ್ನ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, ಫಸ್ಟ್ ರ್ಯಾಂಕ್, ಬೆಸ್ಟ್ ಸ್ಟೂಡೆಂಟ್ ಪದವಿಗಳನ್ನ ಪಡ್ಕೊಂಡು ಅಲ್ಲಿ ನಾನು PhD ಮಾಡ್ತಾ ಇದ್ದೆ, ಡಾಕ್ಟರ್ ಉದಯನ. ಇದ್ರ ಜೊತೆಗೆ ನಾನು ಬಹಳ ಮುಖ್ಯವಾಗಿ ನಮ್ಮ ಊರಿನ ಬಗ್ಗೆ ಹೇಳುವಾಗ ನನ್ನ ಸ್ವಂತದ ಜೀವನದ ಬಗ್ಗೆ ಸಾರ್ವಜನಿಕರು ಹಂಚಿಕೊಳ್ಳೋದು ಸೂಕ್ತ ನನ್ಗೆ ಕಾಣುತ್ತೆ. ನಾನು ಇವತ್ತು IAS ಆಫೀಸರ್ ಆಗಿ ಇಂಗ್ಲೆಂಡ್, ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆದು ಸಮಾಜದ ಮುಂದಿದ್ರೆ ಅದು ನಾನು ದೊಡ್ಡ ಶ್ರೀಮಂತರ ಮನೆತನದಿಂದ ಬಂದವನಲ್ಲ. ನಾನು ಹುಟ್ಟಿದ 1 ವರ್ಷದ ನಿರೀಕ್ಷಿನ ಪೂರ್ವದಲ್ಲಿನೇ ನನ್ನ ತಾಯಿ ತೀರೋದ್ರು. ನನಗೊಬ್ಬಳು ಅಕ್ಕ ಇದ್ದಾಳೆ, ನನಗಿಂತ 6 ವರ್ಷ ದೊಡ್ಡವಳು. ನಮ್ಮ ತಂದೆ ಅಲ್ಲಿವರೆಗೆ ಚೆನ್ನಾಗಿ ಸುಖ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನಡೆಸಿದವನು. ನಮ್ಮ ತಾಯಿ ತೀರ್ ಹೋದ ನಂತರ ನಮ್ಮ ತಾಯಿನ ಬಹಳಷ್ಟು ಪ್ರೀತಿ ಮಾಡಿದಂತ ತಂದೆ ನಮ್ಮ ತಂದೆ. ಹೆಂಡತಿ ಮೇಲಿನ ಪ್ರೀತಿಗಾಗಿ ಅವನು 2ನೇ ಮದುವೆ ಮಾಡ್ಕೊಳ್ಳಿಲ್ಲ. 1 ವರ್ಷಕ್ಕಿಂತ ಚಿಕ್ಕದಾದಂತ ಒಂದು ಗಂಡು ಮಗು, 6 ವರ್ಷ ಒಂದು ಹೆಣ್ಣು ಮಗನ ಇಟ್ಕೊಂಡು
ಹೆಂಡತಿಯ ಪ್ರೀತಿ ಹೆಸರಿನಲ್ಲಿ ಇದೇ ಮಕ್ಕಳನ್ನ ಬೆಳೆಸಬೇಕು, ಅವ್ರನ್ನ ಒಳ್ಳೆ ವಿದ್ಯಾವಂತ ಮಾಡಬೇಕು, ಒಳ್ಳೆ ಜೀವನ ಕೊಡಬೇಕು, ಅದೇ ತನ್ನ ಪ್ರೀತಿಯನ್ನು ದೋಕದ ಅಂತ ತಿಳ್ಕೊಂಡ್ಬಿಟ್ಟು ನಮ್ಮ ತಂದೆ 2ನೇ ಮದುವೆ ಮಾಡ್ಕೊಳ್ಳಿಲ್ಲ. ಆಗ ಕೇವಲ 38 ವರ್ಷ ಅವರಿಗೆ ನಮ್ಮ ತಾಯಿ ತೀರೋದಾಗ. ನಾನು ಆಗ 6-8 ತಿಂಗಳ ಮಗು. ನಮ್ಮ ತಂದೆ ಬಹಳಷ್ಟು ಕಷ್ಟಪಟ್ಟರು. ಆ ಜಮೀನುಗಳೆಲ್ಲ ಅವ್ರಿಗೆ ಬರಗಾಲದ ದಿನಗಳು, ಮಳೆ ಆಗ್ತಿರ್ಲಿಲ್ಲ, ಅವಾಗ ನೀರಾವರಿ ಇರಲಿಲ್ಲ, ಪಂಪ್ ಸೆಟ್ಗಳು, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಪ್ರತಿ ವರ್ಷ ನಮ್ಮ ತಂದೆಗೆ ಅಲ್ಲಿ ಜಮೀನಿದ್ರು, ದನಕರುಗಳಿದ್ರು, ಆಸ್ತಿ ಇದ್ರು ಕೂಡ ನೋಡಿಕೊಳ್ಳಲಿಕ್ಕೆ ಆಗದಂತ ಪರಿಸ್ಥಿತಿ. ಇದರಿಂದಾಗಿ ನಮ್ಮ ತಂದೆ, ನಾನು 1 ವರ್ಷ ಕಡಿಮೆ ಸಣ್ಣವನಿದ್ದಾಗ ಕೂಡ ತಾಯಿನ ಅವಣೆಯಾಗಿ, ತಂದೆನ ಅವಣೆಯಾಗಿ ಬಹಳಷ್ಟು ಕಷ್ಟಪಟ್ಟು ನಮ್ಮ ತಂದೆ ಬೆಳೆಸಿದ್ರು. ಅದಕ್ಕೋಸ್ಕರ ಪ್ರತಿ ವರ್ಷ ನಮ್ಮ ತಂದೆ ಅಷ್ಟು ಜಮೀನು ಮಾರೋದು, ಅಷ್ಟು ದನಗಳನ್ನ ಮಾರೋದು, ಅಷ್ಟು ಆಸ್ತಿ ಮಾರಿ 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 ಕೊಟ್ಕೊನೆಗೆ ನಾನು 7th ಸ್ಟ್ಯಾಂಡರ್ಡ್ 7ನೇ ಮುಗಿಸಿ ಹೈಸ್ಕೂಲಿಗೆ ಬರಗೊಡ್ದಂದ್ರೆ ಬಹಳಷ್ಟು ಬಡತನ ಬಂದ್ಬಿಡ್ತು. ಎಷ್ಟು ಬಡತನ ಬಂತು ಅಂದ್ರೆ ನಮ್ಮ ತಂದೆಗೆ ನನಗೆ ಹೈಸ್ಕೂಲ್ ಫೀ ಕಟ್ಟೋದಕ್ಕೆ 14 ರೂಪಾಯಿ ಇರಲಿಲ್ಲ ನಮ್ಮ ತಂದೆಗೆ. ಆ ಹಣವನ್ನು ನಮ್ಮ ಒಬ್ಬ ಗೆಳೆಯನ ಮುಖಾಂತರ ಕಟ್ಟಿದಾಗಿತ್ತು. ಅಂತಹ ಒಂದು ತಂದೆ ನನಗೆ ಹೇಳ್ತಾ ಇದ್ರು, ಬಡತನ ಬಂದಿದೆ ಅಂತ ತಿಳ್ಕೊಂಡು ನಮ್ಮ ತತ್ವಗಳನ್ನು ಬಿಡಬಾರ್ದು. ಬಡತನ ಬರ್ತದೆ, ಶ್ರೀಮಂತಿಗೆ ಬರ್ತದೆ, ಯಾವುದು ಅಲ್ಲ. ನಮ್ಮ ಗುಣ, ನಮ್ಮ ತತ್ವ ಚೆನ್ನಾಗಿದೆ, ದೇವ್ರು ನಮ್ಗೆ ಚೆನ್ನಾಗಿ ಬೆಳೆಸ್ತಾನೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನೇ ತಿಳ್ಕೊಂಡೆ, ಹಾಗಿದ್ರೆ ರಾಮದುರ್ಗ ಹೈಸ್ಕೂಲ್ ನಾನು ಹೋಗ್ತಾ ಇದ್ದೇನೆ, ಕಷ್ಟ ಇರೋದ್ರಿಂದ ಅಲ್ಲಿ ಒಂದು ಲಿಂಗಾಯತ್ರ ಒಂದು ಫ್ರೀ ಬೋರ್ಡಿಂಗ್ ಇದೆ, ಆ ಬೋರ್ಡಿಂಗ್ ಅಲ್ಲಿ ಹೋಗ್ಬೋದು, ನಾನು ಹೋಗ್ಲಪ್ಪ ಅಂತ ಕೇಳಿದೆ. ನಮ್ಮ ತಂದೆ ಏನು ಹೇಳಿದ್ರು ಗೊತ್ತಾ? ಬಹಳ ವಿಚಿತ್ರವಂತ ಮಾತು. ಅನೇಕರಿಗೆ ಅದು ಅಪಾರ್ಥ ಆಗ್ಬೋದು, ಆದ್ರೆ ಹೇಳಿದ ಮಾತು ನನಗೆ ಚೆನ್ನಾಗಿ ನೆನಪಿದೆ. ಅವ್ರು ಹೇಳಿದ್ರೆ, ನೋಡಪ್ಪ, ಸ್ವಾಮಿ ನಡೆಸ್ತಕ್ಕಂಥ ಧಾರ್ಮಿಕ ಒಂದು ಬೋರ್ಡಿಂಗ್ ಬೋರ್ಡಿಂಗ್ ಇರಬೇಕಾಗಿತ್ತು ಅಂದ್ರೆ, ಉಚಿತ ಪ್ರದರ್ಶನ ತೊಗೊಳ್ಬೇಕಾಗಿತ್ತು ಅಂದ್ರೆ, ಒಂದ್ ಮಾತು ನೆನ್ಪಿಟ್ಕೋ, ಸ್ವಾಮಿಗಳಲ್ಲಿ ತಂದು ನಿನಗೆ ಹಾಕ್ತಕ್ಕಂಥ ಊಟ ಭಿಕ್ಷೆ ಬೇಡಿ ತಂದಿದ್ದು. ಅವರು ಕನ್ನಡದಲ್ಲಿ ಹೇಳ್ತಿದ್ರು ಬಿಕ್ಕಿ ಕೂಳು ಅಂತ. ಭಿಕ್ಷೆಯಿಂದ ತಂದಂತ ಊಟ. ಆ ಭಿಕ್ಷೆಯಿಂದ ತಂದಂತ ಊಟನ ನೀನು ಊಟ ಮಾಡಿದ್ರೆ ನೀನು ಭಿಕ್ಷುಕ ಆಗ್ತೀಯ ಅಂತ ಕಾಲ ನಮಗೆ ಎಷ್ಟು ಬಡತನ ಬಂದರೂ ಕೂಡ ಆಕತಿ ಬೇಡಪ್ಪ. ನಾನು ಬೇಕಾದ್ರೆ ನಿನ್ ಜೊತೆನೆ ಬರ್ತೇನೆ, ಒಂದು ಬಾಡಿಗೆ ಮನೆ ತಗೊಂಡು ನಾನು ಕೂಲಿ ಮಾಡಿದ್ರೆ ನೀನು ಬೆಳೆಸ್ತೇನೆ, ಅದು ಬೋರ್ಡಿಂಗ್ ಹೋಗೋದು ಬೇಡ ಅಂತ ನನ್ನ ತಂದೆ ಹೇಳಿದ ಮಾತಿದ್ದು. ಅನೇಕ ಜನ ಇದು ದುರಹಂಕಾರ ಮಾತನ್ಬಹುದು, ಆದ್ರೆ ನನಗೆ ಅದು ಸ್ವಾಭಿಮಾನದ ಮಾತು ಅನ್ಸುತ್ತೆ. ಬಹಳಷ್ಟು ಸ್ವಾಭಿಮಾನ ನಮ್ಮ ತಂದೆ. ಆ ಸ್ವಾಭಿಮಾನ ನನಗೆ ಬಿಟ್ಕೊಟ್ಟಿದ್ದಾರೆ ತಂದೆ. ಕಳೆದ ನನ್ನ 32 ವರ್ಷ ಜೀವನದಲ್ಲಿ ನನ್ನ ತಂದೆ ಬಿಟ್ಕೊಟ್ಟುವಂತ ಒಂದು ಸ್ವಾಭಿಮಾನ ನನ್ನಲ್ಲಿದೆ. ಅಷ್ಟೇ ಪರಿಶ್ರಮ ಜೀವಿ. ಅದಾದ ನಂತರ ನಾನು ಅಲ್ಲಿಂದ ಒಳ್ಳೆಯ ಗುಣಗಳನ್ನು ತೆಗೆದುಕೊಂಡು ಮುಂದೆ ಕಾಲೇಜ್ಗೆ ಹೋಗಬೇಕು ಬಂತು. ರಾಮದುರ್ಗದಲ್ಲಿ ಆಗ 3 ಕಾಲೇಜುಗಳು ಚಾಲೂ ಆಗಿದ್ವು ಅದೇ ವರ್ಷ. ಚಾಲೂ ಆಗಿದ್ರೆ ನಾನು ಅಲ್ಲಿ ರಾಮದುರ್ಗ ಕಾಲೇಜ್ ಹೋಗ್ತೀನಿ ಅಂತ ಹೇಳಿದೆ. ನಮ್ಮ ತಂದೆ ಇನ್ನೊಂದು ಮಾತು ಹೇಳಿದ್ರು, ನೋಡಪ್ಪ, ನೀನು ಇಲ್ಲಿ ಹೈಸ್ಕೂಲ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ರಿಂದ ನೀನು ಈ ಊರಾಗಿರಬಾರ್ದು. ಇದು ಇತ್ತೀಚೆ ಚಾಲುವಂಥ ಕಾಲೇಜುಗಳು ಸರಿಯಾಗಿಲ್ಲ ಅವು. ಆದ್ರಿಂದ ನೀನು ಒಳ್ಳೆ ಕಾಲೇಜಿಗೆ ಹೋಗಬೇಕು. ನಾವು ಯಾವಾಗಲೂ ಕಾಂಪಿಟೇಷನ್ ಮಾಡಿದ್ದು ನಮ್ಮ ಈಕ್ವಲ್ ಜೊತೆ ಅಲ್ಲ, ನಮ್ಗಿಂತ ಉನ್ನತ ಜೊತೆ ಕಾಂಪೀಟ್ ಮಾಡಬೇಕು. ಸಣ್ಣವ್ರ ಜೊತೆ ನಮ್ಮ ಈಕ್ವಲ್ ಜೊತೆ ಕಾಂಪಿಟೇಷನ್ ಮಾಡಿ ನೀನು ಗಳಿಸೋದ್ರಲ್ಲಿ ಏನೂ ಇಲ್ಲ. ನಮ್ಗಿಂತ ಹೆಚ್ಚರ ಜೊತೆ ನಾವು ಕಾಂಪೀಟ್ ಮಾಡಿ ಗೆದಿಬೇಕು. ಆದ್ರಿಂದ ನೀನು ಕರ್ನಾಟಕ ಕಾಲೇಜಿಗೆ ಒಳ್ಳೆ ಕಾಲೇಜ್ ಅಂತ ಹೇಳ್ತಾರೆ, ನೀನು ಅಲ್ಲಿ ಹೋಗು ಅಂತ. ನಾನು ಹೇಳಿದೆ, ಹಾಗಿದ್ರೆ ಅಲ್ಲಿ ಹೋಗ್ಬೇಕಾಯ್ತು ಅಂದ್ರೆ ಬಹಳ ಖರ್ಚಾಗುತ್ತೆ, ಏನು ಮಾಡೋಣ ಅಂತ. ನನ್ನ ಜಮೀನು ಮಾರ್ತೀನಿ ಅಂತ ಹೇಳಿದರು. ಅದಕ್ಕೆ ಇದ್ದಂಥ 2 ಎಕರೆ ತೋಟ ಅದು ಹಾಳು ಬಿದ್ದಿತ್ತು. ಕೇವಲ 500 ರೂಪಾಯಿಗೆ ನಮ್ಮ ತಂದೆ ನೀರಾವರಿ 2 ಎಕರೆ ಜಮೀನು ಮಾರಿದ್ರು. ಕೇವಲ 500 ರೂಪಾಯಿಗೆ ಫೀ ಕಟ್ಟೋದಕ್ಕೆ. ಅದು ಕಡಿಮೆ ಇರ್ತದಪ್ಪ, ಆಗೋದಿಲ್ಲ ಅಂದ್ರೆ ಆಯ್ತು, ನಿಮ್ಮ ಅಜ್ಜ ಅಜ್ಜಿ ಬಿಟ್ಟು ಅಂತ ಹಳೆಯದು ಸ್ವಲ್ಪ ಬೆಳ್ಳಿ ಬಂಗಾರ ಇದೆ ಅಲ್ಲಿ ಹುಡುಕಿ ತೆಗಿತೀನಿ, ಅದನ್ನ ಮಾರೋಣ ಅಂತ ಹೇಳಿದ್ರು. ಅದನ್ನ ಮಾರಿದಾಗ ಸುಮಾರು ಪಂಚೇರ್ ಬೆಳ್ಳಿ ಅಂದ್ರೆ 5 ಸೇರ್ ಬೆಳ್ಳಿ, ಸುಮಾರು ಒಂದು 2-2.5 ಕಿಲೋ ಬೆಳ್ಳಿ ನಾನು ಮಾರಿದೆ. 2 ರೂಪಾಯಿಗೆ 1 ತೊಲೆ ಬೆಳ್ಳಿ ಆಗ ಅದನ್ನ ಮಾರಿದೆ. ಆಮೇಲೆ ಸ್ವಲ್ಪ ಬಂಗಾರ ಇತ್ತು, ಒಂದು 10-15 ತೊಲೆ ಇದು ಹಳೇದು, 100 ವರ್ಷಗಳ ಹಿಂದಿನ ಹಳೆ ಬಂಗಾರ, ಅದನ್ನ ಮಾರಿದೆ. ಆಗ 120 ರೂಪಾಯಿಗೆ 1 ತೊಲೆ ಇತ್ತು. ಅದನ್ನ ಮಾರಿದಾಗ ಅದಕ್ಕೊಂದು 1,500-2,000 ಬಂತು. ಅದೆಲ್ಲ ದುಡ್ಡು ಇಟ್ಕೊಂಡ್ಬಿಟ್ಟು ನಾನು ಕರ್ನಾಟಕ ಕಾಲೇಜ್ಗೆ ಹೋದೆ. ಆದ್ರೂ ಕೂಡ ಅಲ್ಲಿ ಕರ್ನಾಟಕ ಕಾಲೇಜ್ ಸ್ಕಾಲರ್ಶಿಪ್ ಸಿಗ್ಬೋದು ಅಂತ ಆಸೆಯಿಂದ ಹೋಗಿದೆ, ಸಿಕ್ತು. ಆದ್ರೆ ಸ್ಕಾಲರ್ಶಿಪ್ ಬರೋದು ವರ್ಷದ ಕೊನೆಗೆ, ಆ ವರ್ಷ ಬಿಡಲ್ಲಿ ಬದುಕಬೇಕು. ಅವಾಗ ನನ್ನ ತಂದೆ ಹೇಳಿದೆ, ಆಯ್ತಪ್ಪ, ನಮ್ಮ ಸ್ವಾಭಿಮಾನ ಬಿಟ್ಟು ನಾನು ಅಲ್ಲಿ ಮೃತ್ಯುಂಜಯ ಸ್ವಾಮಿಗಳ ಬೋರ್ಡಿಂಗ್ ಇದೆ, ಹೋಗ್ಬೋದಾ ಅಂತ ಕೇಳಿದೆ. ಬೇಡಪ್ಪ, ನಾನು ಹೇಳಿದ್ ನೆನ್ಪಿಟ್ಕೊ, ಹಿಂದೆ ನೀನು ಹೈಸ್ಕೂಲಿಗೆ ಹೋಗುವಾಗ ಬಿಕ್ಕಿ ಕುಳಿ ತಿನ್ನಬಾರ್ದು ಅಂತ ಹೇಳಿದ್ದೆ. ನಾಳೆ ನಿನಗೆ ದೇವರು ಕೈ ಹಿಡಿದು ಚೆನ್ನಾಗಿ ಸ್ಥಿತಿವಂತರಾದಾಗ ನೀನು 4 ದುಡ್ಡು ಹೋಗಿ ಅವ್ರಿಗೆ ದಾನ ಮಾಡು, ಆದ್ರೆ ನೀನು ಆ ಕುಳಿ ತಿನ್ನಬಾರ್ದಪ್ಪ ಬಿಕ್ಕಿ ಕುಳಿ. ನಮ್ಮ ತಂದೆ ಕಳಿಸ್ಲಿಲ್ಲ.
ಕಷ್ಟಪಟ್ಟಾದರೂ ಸರಿ, ಒಂದು ದುಪಾಟ್ರ ಕುಗಿದ್ರೆ ಸರಿ, ನೀನು ಬೋರ್ಡಿಂಗ್ ಹೋಗಬಾರ್ದು ಅಂತಂದು ಹೇಳಿದ್ದು. ಇದು ಅನೇಕ ಜನರಿಗೆ ಸರಿ ಅನ್ನಿಸ್ಲಿಕ್ಕಿಲ್ಲ, ಅವ್ರ ಅಹಂಕಾರ ಮಾತು ಅನ್ನಿಸ್ಬೋದು, ಆದರೆ ನಮ್ಮ ತಂದೆ ನಾನು ಪ್ರಿವೆಂಟ್ ಮಾಡಿದ್ರು. ಅದಾದ ನಂತರ ಅಷ್ಟು ದುಡ್ಡನ್ನು ಇಟ್ಕೊಂಡ್ಬಿಟ್ಟು ಕರ್ನಾಟಕ ಕಾಲೇಜಿಗೆ ನಾನು ಮುಂದುವರಿದೆ. ಬಹಳ ಕಷ್ಟದ ದಿನಗಳು, ಆದರೆ ಕೇವಲ ಆರ್ಥಿಕವಾಗಿ. ಕರ್ನಾಟಕ ಕಾಲೇಜು ನನ್ನ ಭಾಗ್ಯದ ಬಾಗಿಲನ್ನು ತೆರೆಯಿತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಹೇಳಿದೇನು ಅಂದರೆ, ಡಿಬೇಟ್ ಆಗಲಿ, NCC ಆಗಲಿ, NSS ಆಗಲಿ, ಅಭ್ಯಾಸ ಆಗಲಿ, ಇಲ್ಲೆಲ್ಲದರಲ್ಲಿ ಕೂಡ ನಂಬರ್ 1 ಪೊಸಿಷನ್ ಸಿಗುವಂಥ ಕಾಲ ನನಗೆ ಕರ್ನಾಟಕ ಕಾಲೇಜು ದೊರೀತು. ಆದ್ದರಿಂದ ಮುಂದಿನ ಶಿಕ್ಷಣ ತೊಂದರೆ ಆಗಲಿಲ್ಲ. ಮೊದಲನೇ 2 ವರ್ಷಗಳು ಅತ್ಯಂತ ಕಠಿಣ ದಿನಗಳು. ಇದ್ದಂತಹ ದುಡ್ಡಿನಲ್ಲಿ ಎಲ್ಲಿಯೂ ಸಾಲ ಮಾಡಲಾರದೆ, ಬೋರ್ಡಿಂಗ್ ಹೋಗ್ಲಾರದೆ ಬದುಕಬೇಕಾಯ್ತಂದ್ರೆ 6 ತಿಂಗಳ ಕಾಲ ನನಗೆ ದುಃಖ ಅನ್ಸತ್ತೆ, ಆದರೆ ಸತ್ಯ ಅದು. ಒಂದೇ ಊಟ ಮಾಡಿದ್ದೀನಿ ಒಂದು ದಿವಸಕ್ಕೆ 6 ತಿಂಗಳ ಕಾಲ. ಆದರೆ ಹೊಟ್ಟೆ ಖಾಲಿ ಇದ್ರೂ ಕೂಡ ತಲೆ ತುಂಬಿರ್ತಿತ್ತು. ತುಂಬ ಕನಸುಗಳು. ಆ ಕನಸುಗಳಿಂದ ದೇವರ ಆಶೀರ್ವಾದದಿಂದ ನನ್ನ ತಂದೆ ಆಶೀರ್ವಾದದಿಂದ ಸಂಪೂರ್ಣವಾಗಿ ನನಸಾಗಿವೆ. ನಾನಾಗ ವಿಚಾರ ಮಾಡಿದ್ದು IAS ಸೇರ್ಬೇಕಂತಲ್ಲ. ನಮ್ಮ ಊರಿಂದ ರೇಗೆಯವರಾಗಲಿ, ಅವ್ರ ಮಗಳ ಪುಷ್ಪ IAS, ICS, IFS ಆಗಿದ್ರು ಕೂಡ IAS ಬಗ್ಗೆ ನನಗೆ ಎಳ್ಳಷ್ಟು ಆಕರ್ಷಣೆ ಆಗಲಿ, ವಿಚಾರವಾಗಲಿ ಇರಲೇ ಇಲ್ಲ. ನಾನು ನನ್ನ ವಿಷಯದಲ್ಲಿ ಒಬ್ಬ ಜಗತ್ಪ್ರಸಿದ್ಧ ವಿದ್ವಾಂಸ ಆಗಬೇಕನ್ನೋದಿತ್ತು. ಅಮೆರಿಕ, ಇಂಗ್ಲೆಂಡ್ನಲ್ಲಿ ನಾನು ಅಧ್ಯಯನ ಮಾಡಬೇಕು ಅಂತಿತ್ತು. ಅಲ್ಲಿ ಪ್ರಿನ್ಸಿಪಲ್ ನನಗೆ ಹೇಳಿದ್ರು, ನೀನು ಕರ್ನಾಟಕ ಯೂನಿವರ್ಸಿಟಿಗೆ ಹೋದರೆ ನೀನು ಲಿಂಗಾಯತ ಆಗಿದೆಯಾ, ಅಲ್ಲಿ ಚೆನ್ನಾಗಿ ನಿನಗೆ ಅದು ಬೆಳವಣಿಗೆ ಆಗ್ಬೋದು, ಆದರೆ ನೀನು MA ಮುಗಿಸಿದಂತ ಒಬ್ಬ ಲೆಕ್ಚರ್ ಆಗಿಬಿಡ್ತೀಯ, ನಿನ್ನ ಜೀವನ ಮುಗಿತದೆ ಅಲ್ಲಿಗೆ, ನೀನು ಇಲ್ಲಿಗೆ ಸೀಮಿತ ಆಗಿರಬಾರ್ದು, ನೀನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟ ಸಂಸ್ಥೆಗಳಿಗೆ ಹೋಗಬೇಕು. ಅದಕ್ಕೆ ನನ್ನ ಅಭಿಪ್ರಾಯ ನೀವು ಕೇಳೋದಾಗಿತ್ತು ಅಂದರೆ ನೀನು ಬಾಂಬೆ ಟಾಟಾ ಇನ್ಸ್ಟಿಟ್ಯೂಟ್ ಸೋಷಿಯಲ್ ಸೈನ್ಸಿಗೆ ಹೋಗ್ಬೋದು, ಇಲ್ವೇ ಬಿರ್ಲಾ ಇನ್ಸ್ಟಿಟ್ಯೂಟಿಗೆ ಹೋಗ್ಬೋದು, ಇಲ್ಲ JNUಗೆ ಹೋಗ್ಬೋದು, ಇಲ್ಲ ಡೆಲ್ಲಿ ಯೂನಿವರ್ಸಿಟಿಗೆ ಹೋಗಿ, ಅಥವಾ ಅಲಹಾಬಾದ್ ಯೂನಿವರ್ಸಿಟಿಗೆ ಹೋಗಿ ಅಂತ ಮಾರ್ಗದರ್ಶನ ಮಾಡಿದ್ರು. ನಾನು ಅವರಿಗೆ ಮಾತು ಹೇಳಿದೆ, ಅಷ್ಟು ಶ್ರೀಮಂತ ನಾನು ಇಲ್ಲ ಸರ್, ನನಗೆ ದುಡ್ಡಿಲ್ಲ ಅಂದೆ. ನೀನು ಡೋಂಟ್ ವರಿ ಅಬೌಟ್ ಮನಿ, ಐ ವಿಲ್ ಗೆಟ್ ಯು ಮನಿ ಅಂತ. ಆಗಿನ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ನನಗೆ ಹೇಳಿದ್ದು, ಡೋಂಟ್ ವರಿ ಅಬೌಟ್ ಮನಿ ಅಂತ, ಯು ಗೋ ದೇರ್ ಅಂತ. ಅವರ ಮಾರ್ಗದರ್ಶನ ಪಡೆದು ನಾನು ಬಾಂಬೆಗೆ ಹೋದೆ. ಅಡ್ಮಿಷನ್ ಸಿಕ್ತು. ಅವರು ಹೇಳಿದಂತೆಯೇ ಚೆನ್ನಾಗಿ ಅಭ್ಯಾಸ ಮಾಡಿದ್ರಿಂದ ನನಗೆ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, ಫಸ್ಟ್ ರ್ಯಾಂಕ್, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಟಾಟಾ ಇನ್ಸ್ಟಿಟ್ಯೂಟ್ ಸಿಕ್ತು. ಅದರಿಂದಾಗಿ ಪರೀಕ್ಷೆ ಆದ ರಿಸಲ್ಟ್ ಬಂದ ಒಂದೇ ವಾರದಲ್ಲಿ ನನಗೆ ಅಲ್ಲಿ ರಿಸರ್ಚ್ ಆಫೀಸರ್ ಅಂಡ್ ಡೈರೆಕ್ಟರ್ ಆಫ್ ರಿಸರ್ಚ್ ಅಂತ ಕೂಡ ಅಪಾಯಿಂಟ್ಮೆಂಟ್ ಆಯಿತು. ಆವಾಗ ನನ್ನ ವಯಸ್ಸು 21. ಅಲ್ಲಿ ಓದ್ತಾ ಇದ್ದು PhD ಕೂಡ ಮಾಡ್ತಾ ಇದ್ದೆ. 3 ದೊಡ್ಡ ಪ್ರಾಜೆಕ್ಟ್ ನಾನು ರಿಸರ್ಚ್ ಆಫೀಸರ್ ಆಗಿದ್ದೆ. ಅದನ್ನ ನಂತರ ರಿಸರ್ಚ್ ಡೈರೆಕ್ಟರ್ ಅಂತ ಡೆಸಿಗ್ನೇಟ್ ಮಾಡಿದ್ರು ನನಗೆ 21 ವಯಸ್ಸಿನಲ್ಲಿ. ಆವಾಗ ಅದರ ವೈಸ್ ಚಾನ್ಸಲರ್ ಆಗಿದ್ದವರು ಡಾಕ್ಟರ್ MS ಗೋರೆ ಅಂತ. ನಂತರ ಅವ್ರು ಬಾಂಬೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು, ಬೆಸ್ಟ್ ಸೈಂಟಿಸ್ಟ್ ಅಂತ ಪ್ರೆಸೆಂಟ್ ತಗೊಂಡವರು. ಅವರು ನನ್ನ ಗೈಡ್ ಆಗಿದ್ರು. ಅವರು ಹುಬ್ಬಳ್ಳಿಯವರೇ. ಇತ್ತೀಚೆಗೆ 98 ವರ್ಷದಲ್ಲಿ ಅವರು ತೀರಿ ಹೋಗಿ 3 ತಿಂಗಳಾಯಿತು. ಅವರು ನನ್ನ ಗುರುಗಳು, ನನ್ನ ಗೈಡ್ PhD. ಮೊದಲನೇ PhD ಮಾಡ್ತಿರುವಾಗ ಬಾಂಬೆ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ನನ್ನ ಗುರುಗಳಾಗಿದ್ರು. ಅವರು ಏನು ಹೇಳಿದ್ರು ಅಂದರೆ, ನೀನು ಇಲ್ಲಿ PhD ಮಾಡು, ಜೊತೆಗೆ ಇಫ್ ಯು ವಾಂಟ್ ಟು ಗೋ ಅಬ್ರಾಡ್, ನಾನು ನಿನಗೆ ಅವಕಾಶ ಕಳಿಸ್ಕೊಡ್ತೀನಿ, ಟಾಟಾ ಫೆಲೋಶಿಪ್ ಕೊಡಿಸ್ಕೊಡ್ತೀನಿ, ನೀನು ಹೋಗು ಅಂತ. ಅದಕ್ಕೆ ಆದರೆ ನೀನು ಕಲ್ತ್ಬಿಟ್ಟು ಟಾಟಾ ಇನ್ಸ್ಟಿಟ್ಯೂಟ್ ಬಂದು ಇಲ್ಲಿ ಕೆಲಸ ಮಾಡಬೇಕು, ನಾನೇ ವೈಸ್ ಚಾನ್ಸಲರ್ ಆಗಿರ್ತೀನಿ, ನಾನು ಸಾಕಷ್ಟು ವಯಸ್ಸಿದೆ ಅಂತ ಹೇಳಿದರು. ನಾನು ವಿಚಾರ ಮಾಡ್ತಾ ಇರುವಾಗಲೇ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಫಾರ್ ಡಾಕ್ಟರಲ್ ಸ್ಟಡಿ ಅಬ್ರಾಡ್ ಅಂತ ಒಂದು ಒಳ್ಳೆ ಸ್ಕಾಲರ್ಶಿಪ್ ಭಾರತ ಸರ್ಕಾರದಲ್ಲಿ ಇದೆ. ಅದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅರ್ಜಿ ಹಾಕಿದೆ. ನನಗೆ ನ್ಯಾಷನಲ್ ಮಟ್ಟದಲ್ಲಿ ನಂಬರ್ 4 ಹೈಯೆಸ್ಟ್ ರ್ಯಾಂಕ್ ಸಿಕ್ತು. ಆದ್ರಿಂದ
ಆ ಸ್ಕಾಲರ್ಶಿಪ್ ಏನಿದೆ ಅಂದ್ರೆ, ಆ ಸ್ಕಾಲರ್ಶಿಪ್ ಸಿಕ್ಕ ನಂತರ ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗ್ಬೋದು, ಯಾವುದೇ ದೇಶಕ್ಕೆ ಹೋಗ್ಬೋದು. ಆದ್ರೆ ಸಬ್ಜೆಕ್ಟ್ ಮಾತ್ರ ಬದಲಾವಣೆ ಮಾಡಿಕೊಡ್ದು. ನಾನು ಕಲಿತಂತ ವಿಷಯ BA ದಲ್ಲಿ ಕ್ರಿಮಿನಾಲಜಿ ಫೊರೆನ್ಸಿಕ್ ಸೈನ್ಸ್ ವಿತ್ ಮೈನರ್ ಆಸ್ ಸೈಕಾಲಜಿ. MA ಕಲ್ತಿದ್ದು ಕ್ರಿಮಿನಾಲಜಿ ಕರೆಕ್ಷನ್ ಅಡ್ಮಿನಿಸ್ಟ್ರೇಷನ್. ಅದಾದ ನಂತರ ನನಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು ಕ್ರಿಮಿನಾಲಜಿಯಲ್ಲಿನೇ. ಆ ಸ್ಕಾಲರ್ಶಿಪ್ ಪಡ್ಕೊಂಡು ನನಗೆ 4 ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಇತ್ತು. ಹಾರ್ವರ್ಡ್ನಲ್ಲಿತ್ತು, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲೇದಲ್ಲಿತ್ತು, ಫ್ಲೋರಿಡಾ ಸ್ಟೇಟ್ನಲ್ಲಿತ್ತು. ಬರ್ಕ್ಲೆಯಲ್ಲಿ ಅದು ಆ ಕೇಂದ್ರ ಮುಚ್ಚು ಕಾಲ ಬಂತು ಕಮ್ಯುನಿಸ್ಟ್ ಆಕ್ಟಿವಿಟಿಯಿಂದ. ಹಾರ್ವರ್ಡ್ನಲ್ಲಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ಲಿ ಸ್ಪೆಷಲೈಸೇಷನ್ ಇತ್ತು. ನನಗೆ ಭಾರತ ಸರ್ಕಾರ ಬಂದಿದ್ರು, ನೀನು ಮೇನ್ ಸಬ್ಜೆಕ್ಟ್ ಕ್ರಿಮಿನಾಲಜಿ ಆಗಿರ್ಬೇಕಂತ ಹೇಳಿದ್ರಿಂದ ನಾನು ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಗೆ ಹೋದೆ. ಅಲ್ಲಿಯೂ ಕೂಡ ನನಗೆ ಅತ್ಯಂತ ಪ್ರಸಿದ್ಧವಾದಂತಹ ಇಬ್ರು ಗುರುಗಳು, ಅಲ್ಲಿ ಡೀನ್ ಆದಂತಹ ಡಾಕ್ಟರ್ ವರ್ನನ್ ಫಾಕ್ಸ್ ಅನ್ನೋರು ನನ್ನ ಗೈಡ್ ಆಗಿದ್ರು. ಅಂದ್ರೆ ಅಲ್ಲಿ ಇಂಡಿಯಾ ಟೈಪ್ ಒಬ್ಬರೇ ಗೈಡ್ ಇರುವುದಿಲ್ಲ, 5 ಮಂದಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಅಧ್ಯಕ್ಷರಾಗಿದ್ರು. ಪಾಪ ಅವರು ತೀರಿಗೆ ಹೋಗಿದ್ದಾರೆ ಇತ್ತೀಚೆಗೆ. ನನಗೆ ಬಹಳ ಸಹಾಯ ಮಾಡಿದ್ರು ಅವರು ಗೈಡೆನ್ಸ್ ಇಂದ. ಅದರಿಂದಾಗಿ ನಾನು ಅಲ್ಲಿ MS ಡಿಗ್ರಿಯನ್ನ ಕ್ರಿಮಿನಾಲಜಿ, ಪ್ಯೂರ್ ಕ್ರಿಮಿನಾಲಜಿಯಲ್ಲಿ ಮಾಡಿದೆ. ಅದಾದ ನಂತರ PhD ಕೂಡ ಅದೇ ಸಬ್ಜೆಕ್ಟ್ ನಲ್ಲಿ ಒಂದು ಅರ್ಬನೈಸೇಷನ್ ಸ್ಟಡೀಸ್ ನಲ್ಲಿ ನಾನು ಮಾಡಿದೆ. ಅದು ಮುಗಿಸೋ ಹೊತ್ತಿಗೆ ಅಂತಂದ್ರೆ ಇನ್ನೇನ್ ಮಾಡಬೇಕು, ಅಲ್ಲಿನೇ ನನಗೆ ಅವರು ಒಂದು ಆಫರ್ ಕೊಟ್ರು, ನೀನ್ ಇಲ್ಲಿನೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬರ್ಬೋದಲ್ಲ ಅಂತ. ಅವರೇ ಡೀನ್ ಆಗಿದ್ರು. ವರ್ನನ್ ಫಾಕ್ಸ್ 35 ವರ್ಷ ಫೌಂಡರ್ ಡೀನ್ ಆಗಿದ್ರು ಯೂನಿವರ್ಸಿಟಿಯಲ್ಲಿ, ಆ ಸ್ಕೂಲ್ ಆಫ್ ಕ್ರಿಮಿನಾಲಜಿದು. ಅವ್ರನ್ನ ಆಫರ್ ಕೊಟ್ರು, ವೈ ನಾಟ್ ಯು ಜಾಯಿನ್ ಹಿಯರ್ ಅಂತ. ದೆನ್ ಅವರು ಯುನೈಟೆಡ್ ನೇಷನ್ಸ್ಗೆ ಸೋಷಿಯಲ್ ಡಿಫೆನ್ಸ್ ನಲ್ಲಿ ಅಡ್ವೈಸರ್ ಆಗಿದ್ರು. ಆ ಅಡ್ವೈಸರ್ ಪೋಸ್ಟ್ ಒಂದು ಪೋಸ್ಟ್ ವೇಕೆಂಟ್ ಇತ್ತು ರೋಮ್ನಲ್ಲಿ. ಅದಕ್ಕೆ ನೀವು ವೈ ನಾಟ್ ಯು ಅಪ್ಲೈ ಫಾರ್ ದಟ್ ಅಂತ ಹೇಳಿದ್ರು. ನಾನು ಅಪ್ಲಿಕೇಶನ್ ಕೊಟ್ಟೆ. ಅವರು ರೆಕಮೆಂಡೇಶನ್ ಕೊಟ್ಟರು, ನನಗೆ ಅಪಾಯಿಂಟ್ಮೆಂಟ್ ಆಯಿತು ರೋಮ್ನಲ್ಲಿ. ಅದೇ ಕಾಲಕ್ಕೆ ನಾನು IAS ಕೂಡ ಪಾಸ್ ಆದೆ ಲಂಡನ್ನಿಂದ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಆಫರ್ ಇತ್ತು. ರೋಮ್ನಲ್ಲಿ ನನಗೆ ನೌಕರಿ ಅಪಾಯಿಂಟ್ಮೆಂಟ್ ಬಂದಿತ್ತು. IAS ಪಾಸ್ ಆಗಿದೆ. ಈ 3ರಲ್ಲಿ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ 3 ತಿಂಗಳ ಕಾಲ ಒಂದು ಹುಚ್ಚಿನ ಹಾಗೆ ತಿರುಗಾಡಿದೆ ನಾನು. ಪ್ರತಿಯೊಂದಕ್ಕೂ ತನ್ನದೇ ಆದಂತ ಇತಿಮಿತಿಗಳಿತ್ತು, ಪ್ಲಸ್ ಮೈನಸ್ ಪಾಯಿಂಟ್ಸ್ ಇತ್ತು. ವಿಚಾರ ಮಾಡಬೇಕಾದ್ರೆ 3 ತಿಂಗಳ ಗೊಂದಲದಲ್ಲಿ ಸಿಲುಕಿ ಕೊಟ್ಕೊನೆಗೆ ನಾನು ನಮ್ಮ ಪ್ರೊಫೆಸರ್ ಕೇಳಿದೆ, ಪ್ರೊಫೆಸರ್ ಯು ಟೆಲ್ ಮೀ, ಐ ಆಮ್ ಕನ್ಫ್ಯೂಸ್ಡ್. One job you offered, other job you got, third job my country has offered me. Now which one you feel I deserve most? You guide me ಅಂತ. Then he told me, ನನ್ನ ಹೆಸರು ಶಿವಾನಂದ ಅಂತ, ಅಲ್ಲಿ ಶಾರ್ಟ್ ಫ್ಯಾಮಿಲಿ ಶಿವ ಅಂತಿದ್ರು. He told me, Shiva, come home tomorrow, we will have lunch and we'll discuss over it ಅಂತ. ಅಲ್ಲಿ ಹೋದಾಗ ಅವರ ಹೆಂಡತಿ ಲೌರಾ ಅಂತಿದ್ರು. ನಾವು ಅವರು ಪ್ರೊಫೆಸರು ಅವರು 3ರಿಂದ ಊಟ ಮಾಡುವಾಗ ಅವರು ಇಬ್ರು ವಿಚಾರ ಮಾಡಿದ್ರು. ಅವ್ರು ಹೇಳಿದ್ರು, ಶಿವ, yesterday you asked me what is better for you. Now let me analyze. You hear me and choice is yours. I can only guide you about it. So tell me, sir. And in America, ನೀವು ಪ್ರೊಫೆಸರ್ಗೆ ಸರ್ ಅನ್ನೋದಿಲ್ಲ, ಬೈ ಹೆಸರಿಂದನೇ ಕರಿಬೇಕು. ಸರ್ ಅನ್ನೋದು ಇಂಡಿಯನ್ ಪದ್ಧತಿ, ಅಲ್ಲಿ ಹೆಸರಿಂದ ಕರೀತಾರೆ. ಡಾಕ್ಟರ್ ಫಾಕ್ಸ್ ಅನ್ಬೋದು, ಡಾಕ್ಟರ್ ವರ್ನನ್ ಅನ್ಬೋದು. ನಾನು ಅವರಿಗೆ ಡಾಕ್ಟರ್ ಫಾಕ್ಸ್ ಅನ್ನೇ ಅಂತಿದ್ದೆ. ಬಹಳ ಯಜಮಾನ್ರು ಅವರು, 65 ವಯಸ್ಸಾಗಿತ್ತು ಆಗ. ಅಲ್ಲಿ ರಿಟೈರ್ಮೆಂಟ್ ಏಜ್ ಹೆಚ್ಚಿರ್ತದೆ ಅಲ್ಲಿ. ಅವರು ಹೇಳಿದ್ರು, ನೀನು ನಾನು ಕೊಡಿಸಿದಂತ ಯುನೈಟೆಡ್ ನೇಷನ್ ಜಾಬಿಗೆ ಹೋಗೋದಾಗಿತ್ತು ಅಂದ್ರೆ ಏನು ಅಚೀವ್ ಮಾಡೋಕ್ಕಾಗಲ್ಲ, ಆದ್ರೆ ಸಾಕಷ್ಟು ದುಡ್ಡು ಗಳಿಸಬಹುದು, ಅದಕ್ಕೆ ಟ್ಯಾಕ್ಸ್ ಇರುವುದಿಲ್ಲ. ಸಾಕಷ್ಟು ದೇಶಗಳನ್ನ ಜಗತ್ತಿನಲ್ಲಿ ಎಲ್ಲಾ ದೇಶಗಳಿಗೆ ರಿಸರ್ಚ್ ಎಕ್ಸ್ಪರ್ಟ್ ಆಗಿ ಯುನೈಟೆಡ್ ನೇಷನ್ ಕಾರ್ಯಕ್ರಮದಲ್ಲಿ ನೀನು ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ, ಅಡ್ವೈಸರ್, ಇದು ಎಕ್ಸ್ಪರ್ಟ್ ಆಗಿ ಹೋಗ್ಬೋದು. ಹೊರತಾಗಿ ನಿನಗೇನು ಬರೆಯಕ್ಕಾಗಲ್ಲ. ಬರೆದು ಕೂಡ ಯುನೈಟೆಡ್ ನೇಷನ್ಸ್ ಹೆಸರಲ್ಲಿ ಬರೀಬೇಕು. ಏನು ರಿಸರ್ಚ್ ಮಾಡೋಕ್ಕಾಗಲ್ಲ, ಟೈಮ್ ಇರುವುದಿಲ್ಲ. ಒಂದ್ ದೇಶದ ಮತ್ತೊಂದು ದೇಶಕ್ಕೆ ಸಣ್ಣ ಕಾರ್ಯಕ್ರಮ ನೋಡೋದ್ರಲ್ಲಿ ಟೈಮ್ ಹೋಗುತ್ತೆ. ಆದ್ರೆ ದುಡ್ಡು ಗಳಿಸಬಹುದು ಸಿಕ್ಕಾಪಟ್ಟೆ, ಟ್ಯಾಕ್ಸ್ ದುಡ್ಡು ಇರ್ತದೆ, ಚೆನ್ನಾಗಿ ಸಂಬಳ ಕೊಡ್ತಾರೆ. 10 ವರ್ಷ ನೌಕರಿ ಮಾಡಿದ್ರೆ ನಿನ್ಗೆ ಪೆನ್ಷನ್ ಕೊಟ್ಬಿಡ್ತಾರೆ. ನಿನಗೆ ಯಾವ್ದು ಮುಖ್ಯ? ತಿರುಗಾಡೋದು, ದೇಶ ನೋಡೋದು ಮುಖ್ಯನಾ, ಅಥವಾ ಬಹಳಷ್ಟು ದುಡ್ಡು ಗಳಿಸೋದು ಮುಖ್ಯನಾ? ವಿಚಾರ ಮಾಡು. ಹಾಗಾಗಿತ್ತು ಅಂತ 2ರಲ್ಲಿ 1 ಆಗಿತ್ತು, 2 ಆಗಿತ್ತು, ನೀನು ಯುನೈಟೆಡ್ ನೇಷನ್ಸ್ಗೆ ಹೋಗು. ನಂತರ ಅವ್ರು ಹೇಳಿದ್ರು, ಅಕಾಡೆಮಿಕ್ಸ್ ನಲ್ಲಿ ನಿನಗೆ ಚೆನ್ನಾಗಿ ಇಂಟ್ರೆಸ್ಟ್ ಇದೆ, ನೀವು ತೋರಿಸಿದೆಯಾ, ಆದ್ರಿಂದ ನೀನು ಅಕಾಡೆಮಿಕ್ಸ್ ಅಲ್ಲಿ ಮುಂದುವರಿಬೇಕು ಅನ್ನೋದಾಗಿದ್ರೆ ನೀನು ನನ್ನ ಜೊತೆ ಮುಂದುವರಿಯ, ಈಗೇನು ತೊಂದರೆ ಇಲ್ಲ. ಐ ವಿಲ್ ಗೋ ಆನ್ ಗೆಟಿಂಗ್ ಯು ಹೈಯರ್ ಇನ್ಕ್ರಿಮೆಂಟ್ಸ್, ಯು ವಿಲ್ ಡು ಯುವರ್ ಡಿಸರ್ವ್ ಇಟ್ ಯುವರ್ ಸೆಲ್ಫ್ ಗೆಟ್ ಇಟ್. ಯು ಕಂಟಿನ್ಯೂ ಇನ್ ಅಮೆರಿಕಾ, ಯು ಡೋಂಟ್ ನೀಡ್ ಟು ಗೋ ಟು ಇಂಡಿಯಾ ಆರ್ ಯು ಡೋಂಟ್ ನೀಡ್ ಟು ಗೋ ಟು ರೋಮ್ ಹೇಳಿದ್ರು.
ನಂತರ ನಾವು ಗೋಯಿಂಗ್ ಬ್ಯಾಕ್ ಟು ಅವರ್ ಕಂಟ್ರಿ ನೀವು ವಿಚಾರ ಮಾಡು. ಯಾಕಂತಂದ್ರೆ ಬಹಳ ಕಠಿಣವಾದಂತ ಹಿಂದುಳಿದಂತ ದೇಶದಲ್ಲಿ ಹೋಗಿ ಬದುಕಬೇಕಾಯ್ತಂದ್ರೆ ಇಲ್ಲಿ ಹೊಂದ್ಕೊಂಡ ಮೇಲೆ ಅಲ್ಲಿ ಕಷ್ಟ ಆಗ್ಬೋದು. ಆ ಕಷ್ಟಗಳನ್ನ ನೀನು ಸಹಿಸಿಕೊಂಡು ಅಲ್ಲಿ ಬದುಕ್ತೀಯ ಅಂದ್ರೆ ಆ ದೇಶಕ್ಕೆ ನೀನು ಬಹಳಷ್ಟು ಸಹಾಯ ಮಾಡಕ್ಕೆ ಅಥವಾ ಅಲ್ಲಿ ಕೆಲಸ ಮಾಡಕ್ಕೆ ನಿಮ್ಗೆ ಅವಕಾಶ ಇರ್ಬೋದು. ಆದ್ರೆ ಅಕಾಡೆಮಿಕ್ಸ್ ನಲ್ಲಿ ಅಲ್ಲ. ನಿನ್ನ ದೇಶದ ಒಂದು ಆಡಳಿತದಲ್ಲಿ ನೀನು ಆಡಳಿತಗಾರನಾಗಿ ಹೋಗ್ತೀಯ. ಅನೇಕ ತೊಂದರೆಗಳಿರ್ಬೋದು, ಬಡ ದೇಶದಲ್ಲಿ ಬಹಳ ಇರ್ತವೆ. ಆ ತೊಂದರೆಗಳನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರೆ ನಿನ್ ದೇಶಕ್ಕೆ ನೀನು ಹೋಗಿ ಅಲ್ಲೇ ಸೇವೆ ಮಾಡ್ಬೇಕಾಯ್ತಂದ್ರೆ ನಿನ್ ದೇಶಕ್ಕೆ ಹೋಗೋದು ಒಳ್ಳೇದು ಅಂತ. ಅದಕ್ಕೆ 3ರಲ್ಲಿ ನೀನು ವಿಚಾರ ಮಾಡು. ಇದು ನನ್ನ ಒಂದು ರ್ಯಾಂಡಮ್ ಥಾಟ್ಸ್ ನಿನ್ಗೆ ಹೇಳಿದ್ದೇನೆ, ತೀರ್ಮಾನಕ್ಕೆ ನೀನು ಬರು, ಆಮೇಲೆ ನಾನು ತಿಳಿಸು ಅಂತ ಹೇಳಿದ್ರು. ನಾನು ಒಂದು ವಾರ ಇದನ್ನೇ ವಿಚಾರ ಮಾಡಿ ಮಾಡಿ ಕೊಟ್ಕೊನೆಗೆ 1 ವಾರದ ನಂತರ ನಾನು ಭಾರತಕ್ಕೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದೆ. ಇಲ್ಲಿ ಬಂದ ನಂತರ ಈಗ 32 ವರ್ಷಗಳು ಕಳೆದಿದೆ. ನನಗೆ ಇನ್ನೂ ಒಂದೇ ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇದೆ. ಈ 32 ವರ್ಷಗಳ ಅವಧಿಯಲ್ಲಿ ನನ್ನ ಅನುಭವ ಬಹಳ ಸುಂದರವಾದದ್ದು. ನಾನು ಬೇರೆಯವರ ಹಾಗೆ ಬಹಳಷ್ಟು ಕೈಯನ್ನ ನನ್ನ ಈ IAS ನಲ್ಲಿ ಅನುಭವಿಸ್ತವ ನಾನಲ್ಲ. ಕೆಲವು ಕಾಲ 1.5 ವರ್ಷದಲ್ಲಿ ನನಗೆ ಬೇರೆ ಬೇರೆ ಕಾಲದಲ್ಲಿ ಒಂದೇ ವರ್ಷದಲ್ಲಿ 5 ಸಲ ಟ್ರಾನ್ಸ್ಫರ್ ಆಗಿತ್ತು. ಅದು 1991-92 ಅವಧಿಯಲ್ಲಿ. ಅದು ಬಿಟ್ಬಿಟ್ರೆ ಸಾಮಾನ್ಯವಾಗಿ ಎಲ್ಲಾ ಸರ್ಕಾರಗಳು, ಎಲ್ಲಾ ಪಕ್ಷದ ಆಡಳಿತಗಾರರು, ಎಲ್ಲಾ ಮುಖ್ಯಮಂತ್ರಿಗಳು ಬಹಳಷ್ಟು ಒಳ್ಳೊಳ್ಳೆ ಹುದ್ದೆಗಳನ್ನ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಬಹಳ ದೀರ್ಘಕಾಲದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಅಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿ ಕೃಷ್ಣ ಮೇಲ್ದಂಡ ಯೋಜನೆಯ ಉಸ್ತುವಾರಿ ನೋಡ್ಕೊಳ್ಳುವಾಗ ನಾನು 11 ವರ್ಷ ಅಲ್ಲಿದ್ದೆ. ಆ ಕಾಲದಲ್ಲಿ 5 ಜನ ಮುಖ್ಯಮಂತ್ರಿಗಳು, 3 ಪಕ್ಷಗಳು, 4 ಸರ್ಕಾರಗಳಿದ್ದು ನನಗೆ ವರ್ಗ ಮಾಡಲಿಲ್ಲ. ಅದೇ ಪ್ರಕಾರ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಲಾಂಗೆಸ್ಟ್ ಪೀರಿಯಡ್ ಕಳೆದವನು ನಾನು 4 ವರ್ಷ. ಈಗ ಕಂದಾಯ ಇಲಾಖೆ ಕೂಡ ಬಹಳ ದೊಡ್ಡ ಇಲಾಖೆ. ಅದಾದ ನಂತರ ಗೃಹ ಇಲಾಖೆಯಲ್ಲಿ ಇತ್ತೀಚೆಗೆ ಬಂದಿದ್ದೇನೆ. ಕೆಪಿಸಿಯಲ್ಲಿ 3 ವರ್ಷ ಕಾಲ ಕಳೆದಿದ್ದೇನೆ. 4 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾಲ ಕಳೆದಿದ್ದೇನೆ. ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿನ ಆಗಿನ ಕಾಲದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ, ಮತ್ತೊಂದು ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಲ್ಯಾಂಡ್ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಕರ್ನಾಟಕ ಫೈನಾನ್ಸ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಒಳ್ಳೊಳ್ಳೆ ಹುದ್ದೆಗಳನ್ನು ಸರ್ಕಾರ ನೀಡಿ ಬಹಳಷ್ಟು ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಾಗಿ ನನಗೆ ಸರ್ಕಾರ ಕಳೆದ 10-15 ವರ್ಷಗಳಿಂದ ವಿಶೇಷವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಅಂತಂದ್ರೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಸನ್ನತೆ ಅಭಿವೃದ್ಧಿ ಮಂಡಳಿ, ಕಾಗಿನೆಲೆ ಅಭಿವೃದ್ಧಿ ಮಂಡಳಿ, ಹೀಗೆ ಅನೇಕ ಹೊಸ ಯೋಜನೆಗಳನ್ನ ಸಂಪೂರ್ಣವಾಗಿ ಪ್ರಾರಂಭದಿಂದ ಇಲ್ಲಿವರೆಗೆ ನನಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ವಹಿಸಿದ ಜವಾಬ್ದಾರಿಯನ್ನ ನಾನು ಚಾಚು ತಪ್ಪದೆ ನಾನು ಕಾಯ ಮಂಚ ವಾಸ ಅಂತ ವಾಚ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ನಾನು ಮಾಡಿದ್ದೇನೆ. ನನ್ನ 32 ವರ್ಷಗಳ ಅವಧಿಯಲ್ಲಿ ಯಾವುದೇ ಪ್ರಸ್ತಾವನೆ ನಾನು ಸರ್ಕಾರಕ್ಕೆ ಸಲ್ಲಿಸಿದರೆ ಅದು ತಿರಸ್ಕಾರಗೊಂಡಾಗ್ಲಿ ಅಥವಾ ಅರ್ಧಮರ್ಧ ಅಪ್ರೂವಲ್ ಆಗಿ ಬಂದಿದ್ದು ನನಗೆ ಗೊತ್ತಿಲ್ಲ. ಯಾವುದೇ ಕಲಿಸಿದ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಕೊಂಡ್ಬಿಟ್ಟು ಅವರು ಜಾರಿಗೆ ತಳ್ಳಕ್ಕಂತ ಸರ್ಕಾರದ ನನ್ನ ಎಲ್ಲಾ ಹಿರಿಯ ಸಹೋದರಿಗಳಾಗ್ಲಿ ಮತ್ತು ಇನ್ನು ಚುನಾಯಿತ ಪ್ರತಿನಿಧಿಗಳಾಗ್ಲಿ ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಅನುಭವದಲ್ಲಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಳು ಕೆಟ್ಟವರಾಗಿರೋದಿಲ್ಲ, ಅವರು ಅಪ್ರಾಮಾಣಿಕರು ಆಗಿರೋದಿಲ್ಲ, ಅವರು ಅಧ್ಯಕ್ಷರು ಆಗಿರೋದಿಲ್ಲ. ಅವ್ರು ಹಂಗ ಆಗ್ಬೇಕಾಗಿತ್ತು ಅಂದ್ರೆ ಅವ್ರನ್ನ ನಡೆಸಿಕೊಳ್ಳುವಂತ ನಮ್ಮ ರೀತಿ ಸರಿಯಾಗಿಲ್ಲ ಅಂತ ನನ್ನ ಕಲ್ಪನೆ. ಯಾವುದೇ ಅಧಿಕಾರಿಯಾಗಿದ್ರೂ ಕೂಡ ಸರಿಯಾದಂತ ಅವನ ಮೇಲ್ವಿಚಾರಣೆ, ಮಾರ್ಗದರ್ಶನ, ಕಟ್ಟುನಿಟ್ಟಿನ ಕೆಲಸ, ಸಮಯಬದ್ಧ ಒಂದು ಗುರಿಯನ್ನ ಕೊಟ್ಟು ಅವ್ರನ್ನ ನಾವು ನಿರ್ಬಂಧಿಸಿದರೆ, ಮಾರ್ಗದರ್ಶನ ಮಾಡಿದರೆ ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮಾಡಿಸಿದೀನಿ ಅನ್ನುವಂತ ಧೈರ್ಯ ನನಗಿದೆ. ಆದ್ರೆ ಅವ್ರು ಮಾಡ್ತಾ ಇಲ್ಲ, ಭ್ರಷ್ಟರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಸತ್ಯ. ಆದ್ರೆ ಯಾರು ಅವ್ರ ಜೊತೆ ಮೇಲ್ವಿಚಾರಣೆ ಸರಿಯಾಗಿ ಮಾಡಲ್ವೋ ಅವಾಗಿಂತವ್ರು ಆಗ್ತಾರೆ. ಆದ್ರಿಂದ ನಾನು ತಿಳ್ಕೊಂಡಿದ್ದೇನೆ, ಬ್ಯೂರಾಕ್ರಸಿನ ಇವತ್ತು ಚೆನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ ಅದರ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು ಭ್ರಷ್ಟರಾಗಿರಬಾರ್ದು, ಅಧ್ಯಕ್ಷರಾಗಿರಬಾರ್ದು, ಅಪ್ರಾಮಾಣಿಕರಾಗಿರಬಾರ್ದು. ಅವರೇ 3 ಆಗಿತ್ತು ಅಂದ್ರೆ ಕೆಳಗಿನವರು ಅವ್ರು ನೋಡ್ಕೊಂಡು ಕಲಿತಾರೆ. ಅದೇ ಮೇಲಿನವರು ಇದು ಆಗಿರ್ಲಿಲ್ಲ ಅಂದ್ರೆ ಕೆಳಗಿನವರೆಲ್ಲ ಅದೇ ಮಾರ್ಗದಲ್ಲಿ ಮುಂದುವರಿತಾರೆ. ಆದ್ರಿಂದ ನಾನು ತಿಳ್ಕೊಂಡಿದ್ದೇನೆ, ಇವತ್ತು ದೇಶ ಹಾಳಾಗಬೇಕಾಯ್ತಂದ್ರೆ ಮೇಲ್ಮಟ್ಟದಲ್ಲಿ ಅದನ್ನು ಸರಿಪಡಿಸೋದು ಬಹಳ ಅವಶ್ಯಕತೆ ಇದೆ. ಅದಾದಾಗ ಕೆಳಮಟ್ಟದಲ್ಲಿ ಆಗತ್ತೆ ಅನ್ನೋದು ನನ್ನ ಒಂದು ಸಂಪೂರ್ಣವಾದಂತ ನಂಬಿಕೆ, ನನ್ನ ಅನುಭವ ಕೂಡ.
ಇನ್ನು ಮುಂದಿನ ವರ್ಷ ನಾನು ಸೇವೆಯಿಂದ ನಿವೃತ್ತ ಆದ ನಂತರ ಶಕ್ತಿ ಇರುವೆ ಕೂಡ ಏನಾದರೂ ಒಂದು ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥ ಭಾವನೆ ಬಂದಾಗ ನಾನು 33 ವರ್ಷಗಳ ಹಿಂದೆ ಏನು ಪ್ರೊಫೆಸರ್ ಆಗಿ ಈ ನನ್ನ ವಿಜ್ಞಾನ ವಿಷಯದಲ್ಲಿ, ನನ್ನ ಅಪರಾಧ ಶಾಸ್ತ್ರ ವಿಷಯದಲ್ಲಿ ಏನೊಂದು ಸೇವೆ ಮಾಡಬೇಕಂತಿತ್ತು, ಅದನ್ನು ಮಾಡೋಕೆ ನಾನು ಈಗ ಒಂದು ಪ್ಲಾನ್ ಹಾಕೊಂಡಿದ್ದೇನೆ. ಅದರಂತೆ ಈಗಾಗಲೇ ಬೆಳಗಾವಿಯಲ್ಲಿ ಕಳೆದ ವರ್ಷ ಪ್ರಾರಂಭ ಅಂತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮತ್ತು ಕರ್ನಾಟಕ ಸರ್ಕಾರದ ಸಹಾಯದಿಂದ ಹೊಸದಾಗಿ ಅಲ್ಲಿ ಒಂದು ಅಪರಾಧ ಶಾಸ್ತ್ರ ವಿಭಾಗವನ್ನು ತೆಗೆದಿದ್ದೇವೆ. ಅದಕ್ಕೆ ಸ್ಕೂಲ್ ಆಫ್ ಕ್ರಿಮಿನಾಲಜಿ ಅಂತ ಹೆಸರಿಡಲಾಗಿದೆ. ಅಲ್ಲಿ ನಾನು ಕಳೆದ ಕೆಲವು ತಿಂಗಳಿಂದ ಸಂದರ್ಶಕ ಪ್ರಾಧ್ಯಾಪಕ ಅಂತ ಹೋಗ್ತಾ ಇದ್ದೇನೆ. ಈ ತಕ್ಷಣ ಅದರ ಮುಖ್ಯಸ್ಥನೂ ಆಗಿದ್ದೇನೆ. ಅಲ್ಲಿ 5 ವರ್ಷಗಳ ಒಂದು ವಿಶೇಷವಾದಂತಹ ದೇಶದಲ್ಲೇ ಪ್ರಥಮವಾದಂತಹ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೆ ಅಪರಾಧ ಶಾಸ್ತ್ರದಲ್ಲಿ. ಅದು ಮುಂದಿನ 4-6 ವರ್ಷಗಳಲ್ಲಿ ಸೇವೆ ಮಾಡಬೇಕನ್ನುವಂಥ ಪ್ಲಾನ್ ಇಟ್ಕೊಂಡು ಈಗ ಕಾರ್ಯಪ್ರಯತ್ನ ಆಗಿದ್ದೇನೆ. ದೇಹದಲ್ಲಿ ಶಕ್ತಿ ಇರುವವರೆಗೆ, ತಲೆ ಕೆಲಸ ಮಾಡುವವರೆಗೆ ಅಲ್ಲಿ ಸಮಯ ಕಳಬೇಕನ್ನೋಂತ ನನ್ನ ಇಚ್ಛೆ ಇದೆ. ದೇವರು ಪೂರೈಸ್ತಾನೆ ಅಂತ ನಾನು ನಂಬ್ತೇನೆ.